ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಪ್ನಾ ಗೌಡ. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ಗೊತ್ತಾಗಬೇಕು ಅಂತಂದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂತ ನೀವೇ ನೋಡಿ. ವೆಲ್ಕಮ್ ಟು ಮೈ ಹೋಮ್ ಟೂರ್. ತುಂಬ ಜನ ನನ್ನನ್ನು ಕೇಳ್ತಿದ್ರಿ, ನಿಮ್ಮ ಮನೆ ಹೋಮ್ ಟೂರ್ನ ಮಾಡಿ ಮಾಡಿ ಅಂತ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಿದ್ರಿ, ಇವನ್ ಯೂಟ್ಯೂಬಲ್ಲೂ ಕೇಳ್ತಿದ್ರಿ. ಸೊ ಅದಕ್ಕೋಸ್ಕರ ನಿಮ್ಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ, ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಬೇಗ ಬೇಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೀವು ನೋಡ್ತಾ ಇರೋದು ಬಂದು ನಮ್ಮ ಮನೆಯ ಎಂಟ್ರೆನ್ಸ್ ಆ್ಯಂಡ್ ನಾವಿರೋದು ಬಂದು ಸೆಕೆಂಡ್ ಫ್ಲೋರಲ್ಲಿ. ಸೊ ಇದು ಬಂದು ನಮ್ಮ ಮನೆಯ ಮೇನ್ ಡೋರ್ ಆ್ಯಂಡ್ ನಮ್ಮ ಮನೆ ಮೇನ್ ಡೋರ್ ಪಕ್ಕದಲ್ಲೇ ಲಿಫ್ಟ್ ಇದೆ. ಸೊ ನಾವು ನಾರ್ಮಲಾಗಿ ಜಾಸ್ತಿ ಲಿಫ್ಟನ್ನೇ ಯೂಸ್ ಮಾಡೋದು, ಬಿಕಾಸ್ ಸ್ಟೇರ್ ಕೇಸ್ನ ಪ್ರೈವಸಿ ಮ್ಯಾಟರ್ಗೋಸ್ಕರ ಯೂಸ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ಫ್ಲೋರಲ್ಲಿರೋರಿಗೆ ಸ್ವಲ್ಪ ಪ್ರೈವಸಿ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಜಾಸ್ತಿ ಲಿಫ್ಟ್ನೇ ಯೂಸ್ ಮಾಡೋದು. ಓನ್ಲಿ ಕರೆಂಟ್ ಹೋದಾಗ ಅಷ್ಟೇ ಸ್ಟೇರ್ ಕೇಸ್ ಯೂಸ್ ಮಾಡ್ತೀವಿ. ಸೊ ಇವಾಗ ಮನೆಗೆ ಎಂಟರ್ ಆಗಿದ ತಕ್ಷಣ ನಮ್ಮ ಮನೆಯಲ್ಲಿ ದೊಡ್ಡದಾಗಿ ಹಾಲ್ ಕಾಣಿಸುತ್ತೆ. ಸೊ ನೀವೇ ನೋಡ್ಬೋದು, ತುಂಬ ವೀಡಿಯೋಸಲ್ಲಿ ಈ ಹಾಲ್ನ ನೋಡಿರ್ತೀರ, ಹಾಗೆ ಈ ಸೋಫಾನು ನೋಡಿರ್ತೀರ. ಸೊ ಹಾಲ್ ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಮಿಡಲಲ್ಲಿ ಮೇನ್ ಡೋರ್ ಇರೋದ್ರಿಂದ ಆ ಕಡೆ ಈ ಕಡೆ ತುಂಬಾ ಸ್ಪೇಷಿಯಸ್ ಹಾಲ್ ಬಂದಿದೆ. ಸೊ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗೆ ಈ ಮನೇಲಿ ತುಂಬಾ ಇಷ್ಟ ಆಗಿದ್ದು ಅಂದರೆ ಗಾಳಿ ಬೆಳಕು, ತುಂಬ ಚೆನ್ನಾಗಿ ಬೆಳಕು ಬರುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ. ಹಾಗೆ ನೀವು ನೋಡ್ತಾ ಇರೋ ಫೋಟೋ ಬಂದು ನನ್ನ ಮಗಳದು. ಅವಳು 3 years ಬರ್ಡೇ ಪಾರ್ಟಿಗೆ ಮಾಡಿದಾಗ ಈ ಬ್ಯಾನರ್ನ ಮಾಡಿಸಿದ್ವಿ. ಸೊ ಬಿಸಾಕಕ್ಕೆ ಮನ್ಸು ಬಂದಿಲ್ಲ ಅಂತ ಸೊ ಟಿ ವಿ ಕ್ಯಾಬಿನೆಟಲ್ಲಿ ಇಕ್ಕಿದ್ದೀನಿ. ಸೊ ನೀವು ನೋಡ್ತಾ ಇರೋದು ಬಂದು ನಮ್ಮ ಮನೆಯ ಟಿ ವಿ ಕ್ಯಾಬಿನೆಟ್. ಸೊ ತುಂಬಾ ಚೆನ್ನಾಗಿದೆ. ಸೊ ಮೇನ್ ಡೋರ್ ಪಕ್ಕನೇ ಬಂದಿದೆ ಆ್ಯಂಡ್ ನೋಡೋದಕ್ಕೂ ಚೆನ್ನಾಗಿದೆ. ಅಲ್ಲೆಲ್ಲನೂ ನನ್ನ ಮಗಳು ಗೊಂಬೆಗಳನ್ನೇ ತುಂಬಿಕ್ಕಿದ್ದೀನಿ. ಹಾಗೆ ನಮ್ಮ ಮನೆ ಮೇನ್ ಡೋರ್ ಬ್ಯಾಕ್ ಸೈಡ್ ಬಂತು ಅಂದರೆ ತುಂಬ ದೊಡ್ಡ ಸ್ಟೋರೇಜ್ ಕ್ಯಾಬಿನೆಟ್ ಇದೆ. ಸೊ ತುಂಬಾ ಐಟಮ್ಸ್ನ ಸ್ಟೋರ್ ಮಾಡ್ಕೊಳ್ಬೋದು. ನನಗೆ ತುಂಬ ಬ್ಯಾಗ್ ಕಲೆಕ್ಷನ್ಸ್ ಹಾಗೆ ಫುಟ್ವೇರ್ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಸೊ ತುಂಬ ಬ್ಯಾಗ್ಸ್ ಇದೆ ನನ್ನ ಹತ್ರ, ಲೈಕ್ ಆಲ್ಮೋಸ್ಟ್ 20-30 ಬ್ಯಾಗ್ಸೇ ಇಟ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಈ ಕ್ಯಾಬಿನೆಟಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂತು ಅಂದರೆ UPS ಅದಕ್ಕೆ ಜಾಗ ಮಾಡಿದ್ದಾರೆ. ಸೊ ಅಲ್ಲಿ UPSನ ಸೆಟ್ ಮಾಡಿದ್ದೀವಿ. ಹಾಗೆ ಈ ಮನೆ ಬಂದು 3 BHK ಮನೆ, ಆದರೆ ನಾವು ಯೂಸ್ ಮಾಡೋದು ಇದು ಒಂದೇ ಮಾಸ್ಟರ್ ಬೆಡ್ರೂಮ್. ಇದನ್ನ 2 ಬೆಡ್ರೂಮ್ನ ನಾವು ಯೂಸ್ ಮಾಡೋದಕ್ಕೆ ಹೋಗಲ್ಲ, ಬಿಕಾಸ್ ನಮ್ಮ ಮನೇಲಿರೋದು ಬರೀ ನಾನು, ನನ್ನ ಹಸ್ಬೆಂಡ್, ನನ್ನ ಮಗಳು ಅಷ್ಟೇ. ಆ್ಯಂಡ್ ನಾರ್ಮಲಿ ನನ್ನ ಮಗಳು ಯಾವಾಗಲೂ ನಮ್ಮಮ್ಮ ಮನೇಲಿ ಇರ್ತಾಳೆ. ಸೊ ಇಲ್ಲಿ ಬರೀ ನಾನು, ನನ್ನ ಹಸ್ಬೆಂಡ್ ಅಷ್ಟೇ ಇರೋದು. ಸೊ ನಮಗೆ ಈ ಮನೆ ತುಂಬಾ ಸ್ಪೇಷಿಯಸ್ ಆ್ಯಂಡ್ ತುಂಬ ದೊಡ್ಡದು ಅನ್ಬೋದು, ಯಾಕಂದರೆ ನಾವು ಯೂಸ್ ಮಾಡೋದು ಬರೀ ಕಿಚನ್, ಹಾಲ್ ಮತ್ತು ಈ ರೂಮ್ ಅಷ್ಟೇ. ಇನ್ನು 2 ಬೆಡ್ರೂಮ್ಗೆ ವಾರಾನ್ಗಟ್ಲೆ ನಾನು ಹೋಗೇ ಇರಲ್ಲ. ಕೆಲಸದವ್ರು ಬಂದು ಅದನ್ನು ಕ್ಲೀನ್ ಮಾಡಿರ್ತಾರೆ. ಸೊ ನಾನು ಹೋಗೋಕ್ಕೆ ಹೋಗಲ್ಲ ಒಂದೊಂದು ಸತಿ. ಹಾಗೆ ಈ ರೂಮಲ್ಲಿರೋ ವಾರ್ಡ್ರೋಬ್ನ ಫುಲ್ ನಾನೇ ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಎಲ್ಲ ನನ್ನ ಡ್ರೆಸ್ಸಸ್ಸೇ ಇದೆ, ಸಾಗರದ ಒಂದು ಡ್ರೆಸ್ಸು ಇಲ್ಲ. ಹಾಗೆ ಈ ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ನಾವು ನಾರ್ಮಲಿ ಇದು ಒಂದೇ ಬಾತ್ರೂಮ್ನ ಯೂಸ್ ಮಾಡೋದು, ನಾನು ಸಾಗರ್. ಇನ್ನೊಂದು ವಾಶ್ರೂಮ್ನ ನಾವು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಇದು ನಮ್ಮ ಬೆಡ್ರೂಮ್. ಹಾಗೆ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಎಷ್ಟೇ ಕಾಸ್ಟ್ಲಿ ರೂಮ್ ಬುಕ್ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಬೆಡ್ರೂಮಲ್ಲಿ ನಿದ್ದೆ ಬರೋ ಥರ ಬೇರೆ ಎಲ್ಲೂ ನಿದ್ದೆ ಬರಲ್ಲ ಅಲ್ವಾ. ಹಾಗೆ ನಾನು ಆವಾಗಲೇ ಹೇಳಿದೆ ಅಲ್ಲ, ನಮ್ಮ ಮನೆ ಮೇನ್ ಡೋರ್ ಮಧ್ಯದಲ್ಲಿ ಆ ಕಡೆನೂ ಹಾಲ್ ಇದೆ, ಈ ಕಡೆನೂ ಹಾಲ್ ಇದೆ ಅಂತ. ಸೊ ಈ ಕಡೆ ಸೈಡ್ ಬಂತು ಅಂದರೆ ನಮ್ಮ ಮನೆ ದೇವ್ರ ಮನೆ ಬರುತ್ತೆ. ಹಾಗೆ ದೇವ್ರ ಮನೆ ಪಕ್ಕದಲ್ಲೇ ಇನ್ನೂ ಒಂದು ರೂಮ್ ಇದೆ. ಸೊ ಈ ರೂಮ್ನ ನಾವು ನಾರ್ಮಲಾಗಿ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ಇದು ಹಾಗೆ ಖಾಲಿನೇ ಇರುತ್ತೆ, ಯಾರೂ ಮಲಗೋದಿಲ್ಲ ಇಲ್ಲಿ. ಸೊ ನಮ್ಮ ಅತ್ತೆ ಬಂದಾಗ ಯಾವಾಗಾದರೂ ಒಂದು ಸತಿ ಯೂಸ್ ಮಾಡ್ತಾರೆ ಅಷ್ಟೇ. ಬಟ್ ವಾರ್ಡ್ರೋಬ್ಸ್ನ ಮಾತ್ರ ಯೂಸ್ ಮಾಡ್ಕೊತೀನಿ. ಸೊ ಇಲ್ಲೂ ಅಷ್ಟೇ ನನ್ನದೇ ಡ್ರೆಸ್ ಇರೋದು, ಬರೀ ಒಂದು ಸೈಡ್ ವಾರ್ಡ್ರೋಬಲ್ಲಿ ಅಷ್ಟೇ ಸಾಗರ್ ಡ್ರೆಸ್ ಇರೋದು. ಇನ್ನು ಮಿಕ್ಕಿದೆಲ್ಲ ನಾನೇ ಆಕ್ಯುಪೈ ಮಾಡ್ಕೊಂಡಿದ್ದೀನಿ. ಸೊ ಇದು ನಮ್ಮ ಮನೆಯ 2ನೇ ಬೆಡ್ರೂಮ್. ಹಾಗೆ ಇನ್ನೂ ಒಂದು ಬೆಡ್ರೂಮ್ ಇದೆ, ಅದು ಲೈಕ್ ಸ್ಟಡಿ ಕಮ್ ಬೆಡ್ರೂಮ್ ಅಂತ ಹೇಳ್ಬೋದು. ನಾವು ಈ ಬೆಡ್ರೂಮ್ ಅಂತೂ ಯೂಸೇ ಮಾಡೋದಕ್ಕೆ ಹೋಗಲ್ಲ, ಬಟ್ ಏನು ತುಂಬಿದ್ದೀವಿ ಅಂತ ನೀವೇ ನೋಡಿ ಶಾಕ್ ಆಗಕ್ಕೆ ಹೋಗಬೇಡಿ. ಸೊ ನಾವಿಲ್ಲಿ ಮೆಣಸನ್ನು ಹಾರಾಕಿದ್ದೀವಿ. ಸೊ ನಮ್ಮ ತೋಟದಲ್ಲಿ ಬೆಳೆದಿರೋ ಅಂಥ ಮೆಣಸಿದು. ಸೊ ಇದನ್ನು ತೊಗೊಂಡು ಬಂದು ಇಲ್ಲಿ ಹಾರಾಕಿದ್ದೀವಿ. ಮಾರಬೇಕು, ಬಟ್ ಮಾರೋಕ್ಕಿಂತ ಮುಂಚೆ ಚೆನ್ನಾಗಿ ಡ್ರೈ ಆಗಲಿ ಅಂತ ಹೇಳಿ ಹಾರಾಕಕ್ಕೆ ಇಕ್ಕಿದ್ದೀವಿ. ಸೊ ಈ ರೂಮ್ನ ನಾವು ಈ ಪರ್ಪಸಿಗಂತ ಯೂಸ್ ಮಾಡ್ಕೊತಾ ಇದ್ದೀವಿ. ಬಟ್ ಸ್ಟಾರ್ಟಿಂಗ್ ಇದನ್ನು ನಾನು ಸ್ಟಡಿ ರೂಮ್ ಥರ ಯೂಸ್ ಮಾಡ್ತಿದ್ದೆ ಆ್ಯಂಡ್ ಆಫೀಸ್ ಕೆಲಸನೂ ಕೂಡ ಇಲ್ಲೇ ನಾನು ಮಾಡ್ತಿದ್ದಿದ್ದು. ಹಾಗೆ ಸ್ವಲ್ಪ ಮುಂದೆ ಬಂತು ಅಂದರೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಇದನ್ನು ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾರಾದರೂ ಗೆಸ್ಟ್ ಬಂದರೆ ಅಷ್ಟೇ ಯೂಸ್ ಮಾಡೋದು. ಇಲ್ಲ ಅಂತಂದರೆ ಜಾಸ್ತಿ ನಮ್ಮ ಮನೆ ಕೆಲಸ ಆಂಟಿ ಯೂಸ್ ಮಾಡ್ತಾರೆ, ಯಾಕಂದರೆ ಮನೆ ಒರೆಸ್ಬೇಕಾದ್ರೆ ನೀರನ್ನ ಅವರು ಇಲ್ಲಿಂದನೇ ಇಟ್ಕೊಂಡು ಹೊರಿಸೋದು. ಹಾಗೆ ಸ್ವಲ್ಪ ಮುಂದೆ ಬಂತು ಅಂದರೆ ಇಲ್ಲಿ ಹ್ಯಾಂಡ್ ವಾಶ್ ಆ್ಯಂಡ್ ಮಿರರ್ ಇದೆ. ಸೊ ಯಾರಾದರೂ ಬಂದಾಗ ಹ್ಯಾಂಡ್ ವಾಶ್ ಮಾಡ್ಕೋಬೋದು. ಹಾಗೆ ಸ್ವಲ್ಪ ಮುಂದೆ ಬಂತು ಅಂದರೆ ಕಿಚನ್ ಇದೆ. ಸೊ ಈ ಕಿಚನ್ನ ನೀವು ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನೋಡಿರ್ತೀರ. ಆ್ಯಂಡ್ ನನಗೆ ಯಾವಾಗಲೂ ಕಿಚನ್ ತುಂಬಾ ಸ್ಪೇಸಿಯಸ್ ಆಗಿರಬೇಕು. ತುಂಬ ಕಂಜೆಸ್ಟೆಡ್ ಆಗಿತ್ತು ಅಂದರೆ ನಂಗೆ ತುಂಬಾ ಬೇಗ ಇರಿಟೇಟ್ ಆಗುತ್ತೆ, ಹಾಗೆ ಅಡುಗೆ ಮಾಡೋದಕ್ಕೂ ಮನಸ್ಸೇ ಬರಲ್ಲ. ಹಾಗೆ ನಮ್ಮ ಮನೆ ಕಿಚನ್ ಸೈಜ್ ಬಂದು 1 ರೂಮ್ ಸೈಜ್ ಇದೆ. ಸೊ ಅದಕ್ಕೋಸ್ಕರ ನನಗೆ ನಮ್ಮ ಮನೆ ಕಿಚನ್ ಅಂದರೆ ತುಂಬಾ ಫೇವ್ರೆಟ್ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನೇಲಿ ಐಟಮ್ಸ್ನ ತುಂಬ ಕಮ್ಮಿ ಇಟ್ಕೊಂಡಿದ್ದೀವಿ. ಪಾತ್ರೆ ಆಗಿರ್ಬೋದು, ಇಲ್ಲ ಫರ್ನಿಚರ್ ಆಗಿರ್ಬೋದು, ಎಲ್ಲನೂ ತುಂಬ ಕಮ್ಮಿ ಇಟ್ಕೊಂಡಿದ್ದೀವಿ. ಯಾಕಂತ ಹೇಳಿದ್ರೆ ಇರೋದು 3 ಜನ. ಸೊ 3 ಜನಕ್ಕೆ ತುಂಬ ಜಾಸ್ತಿ ಇಟ್ಕೊಂಡ್ರೆ ನಮಗೆ ಬರ್ಡನ್ ಆಗುತ್ತೆ ಅಂತ ಎಲ್ಲ ಕಮ್ಮಿ
ಇಟ್ಕೊಂಡಿದ್ದೀವಿ. ಸೊ ಇದಾಗಿತ್ತು ನಮ್ಮ ಮನೆಯ ಹೋಮ್ ಟೂರ್. ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಸೊ ಕಮೆಂಟಲ್ಲಿ ತಿಳಿಸಿ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿಲ್ವಾ ಅಂತ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ರಿಲೇಟೆಡ್ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ, ಆ ರಿಲೇಟೆಡ್ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.